ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ದುರಂಧರ್ ಸಿನಿಮಾವನ್ನು ನೋಡಿದ್ರ? ದಯವಿಟ್ಟು ನೋಡಬೇಡಿ. ಬಹಳ ಅಂದ್ರೆ ಬಹಳ ಕ್ರೌರ್ಯ ಇದೆ. ಇದೊಂದು ಪ್ರೊಪಗ್ಯಾಂಡಾ ಸಿನಿಮಾ. ಎಷ್ಟೇ ಆದ್ರೂ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಸಿನಿಮಾ ತೆಗೆದಂತಹ ಡೈರೆಕ್ಟರ್ ಅವ್ರದಲ್ವಾ ಈ ಸಿನಿಮಾ ಕೂಡ. ಹಾಗಾಗಿ ಪ್ರೊಪಗ್ಯಾಂಡಾ ಅನ್ನುವಂಥದ್ದು ಇದ್ದೇ ಇರುತ್ತೆ ಬಿಡಿ. ಈ ಸಿನಿಮಾ ಒಂಥರ ಬಿಜೆಪಿ ಸಿನಿಮಾ, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರಕ್ಕೆ ಅಂತಾನೇ ಮಾಡಿರುವಂತಹ ಸಿನಿಮಾ, ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟುವಂತಹ ಸಿನಿಮಾ. ಒಟ್ಟಾರೆಯಾಗಿ ದುರಂಧರ್ ಸಿನಿಮಾ ಅನ್ನುವಂಥದ್ದು ಸುಳ್ಳು, ಪ್ರೊಪಗ್ಯಾಂಡಾ. ಹೀಗೆ ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ, ಬಹಳಷ್ಟು ಮಂದಿ ಬರ್ಕೊಳ್ತಾ ಇದ್ದಾರೆ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ವೆರಿ ಇಂಪಾರ್ಟೆಂಟ್, ಹೇಳಲೇಬೇಕಾದಂಥ ಒಂದು ವಿಚಾರದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಯಾರೂ ಬರಿತಾ ಇಲ್ಲ. ಬಹಳಷ್ಟು ಬರೆಯೋದಿದೆ, ಅದು ಬಿಡಿ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಒಂದಿದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದೇನು ಅನ್ನುವಂಥದ್ದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ. ವೀಕ್ಷಕರೇ, ನಿಜವಾಗ್ಲೂ ದುರಂಧರ್ ಸಿನಿಮಾ ಪ್ರೊಪಗ್ಯಾಂಡಾ ಸಿನಿಮಾನ, ಕಾಂಗ್ರೆಸ್ ವಿರುದ್ಧ ಇರುವಂತಹ ಸಿನಿಮಾನ, ಬಿಜೆಪಿ ಪರವಾದಂತಹ ಸಿನಿಮಾನ? ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಆಮೇಲೆ ನೀವೇ ಡಿಸೈಡ್ ಮಾಡಿ. ಮೊದಲನೇದಾಗಿ, ದುರಂಧರ್ ಸಿನಿಮಾ ಭಗವದ್ಗೀತೆ ಉಲ್ಲೇಖದ ಜೊತೆಗೆ, ಭಗವದ್ಗೀತೆಯ ಶ್ಲೋಕದ ಜೊತೆಗೆ ಆರಂಭ ಆಗುತ್ತೆ. ಹಾಗಾಗಿ ಇಡೀ ಲೆಫ್ಟ್ ಎಕೋ ಸಿಸ್ಟಮ್ ಇದು ಪ್ರೊಪಗ್ಯಾಂಡಾ ಸಿನಿಮಾ ಅಂತ ಅಳುತ್ತಾ ಇದೆ. ಎರಡನೇದು, ಈ ಸಿನಿಮಾದಲ್ಲಿ ಒಳ್ಳೆಯ ಹೃದಯವಂತ ISI ಉಗ್ರರು ಇಲ್ಲ, ಭಯೋತ್ಪಾದಕರು ಇಲ್ಲ, ಒಳ್ಳೆಯ ಪಾಕಿಸ್ತಾನಿಗರು ಕೂಡ ಇಲ್ಲ. ಇನ್ನು ರಾ ಏಜೆಂಟ್ ಹೆಸರು ಇಕ್ಬಾಲು ಇಲ್ಲ, ಮನ್ಸೂರ್ ಕೂಡ ಇಲ್ಲ. ಇನ್ನು ಕೇಸರಿ ಉಗ್ರರು, ಕೇಸರಿ ಭಯೋತ್ಪಾದನೆ ಅನ್ನುವಂತಹ ಕಲ್ಪನಾ ಕಥನ ಕೂಡ ಇಲ್ಲ ಇಲ್ಲಿ. ಅಂತಹ ಸುಳ್ಳು ಕಥೆ ಇಲ್ಲ. ನೇರವಾಗಿ ವಾಸ್ತವಿಕತೆಯನ್ನ, ಸತ್ಯವನ್ನ, ಹಾಗೆ ವಿತ್ ಪ್ರೂಫ್, ಐ ರಿಪೀಟ್ ವಿತ್ ಪ್ರೂಫ್, ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಲೆಫ್ಟ್ ಗ್ಯಾಂಗ್ ಪ್ರಕಾರ ಇದು ಪ್ರೊಪಗ್ಯಾಂಡಾ ಸಿನಿಮಾ. ಇನ್ನು ಮೂರನೇದಾಗಿ, ಅಜಿತ್ ದೋವಲ್ಜಿ ಅವರ ಪಾತ್ರವನ್ನ ಬಹಳ ಅದ್ಭುತವಾಗಿ ನಿರ್ವಹಿಸಿರುವಂತಹ ಮಾಧವನ್ ಅವರ ಒಂದು ಡಯಲಾಗ್ ಇದೆ, ಇಂಡಿಯಾ ಕೆ ದುಶ್ಮನ್ ಪಾಕಿಸ್ತಾನ್ ಸೆ ಜ್ಯಾದಾ ಇಂಡಿಯಾ ಮೇ ಹೇ. ಭಾರತಕ್ಕಿರುವಂತಹ ಅತ್ಯಂತ ದೊಡ್ಡ ಶತ್ರುಗಳು ಭಾರತದೊಳಗೆ ಇರುವಂತವರು, ಅಂದ್ರೆ ಭಾರತದ ಅತ್ಯಂತ ದೊಡ್ಡ ಶತ್ರುಗಳು ಭಾರತೀಯರೇ. ಪಾಕಿಸ್ತಾನ ಎರಡನೇ ಸ್ಥಾನದಲ್ಲಿ ಬರುತ್ತೆ. ಈ ರೀತಿಯಾದಂತಹ ಮುಖಕ್ಕೆ ಹೊಡೆದ ಹಾಗೆ ಹೇಳಿರುವಂತಹ ಸತ್ಯವನ್ನ ಲೆಫ್ಟ್ ಗ್ಯಾಂಗ್ಗೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರುಗಳ ಪ್ರಕಾರ ಇದು ಒಂದು ಪ್ರೊಪಗ್ಯಾಂಡಾ ಸಿನಿಮಾ. ಅಷ್ಟೇ ಅಲ್ಲ, ರಣವೀರ್ ಸಿಂಗ್ ಅವರೊಂದು ಡಯಲಾಗ್ ಇದೆ, ये नया हिंदुस्तान है, घर में घुसेंगे भी और मारेंगे भी. ಇದು ಹೊಸ ಭಾರತ, ಇದು ನವ ಭಾರತ. ಮನೆಗೆ ನುಗ್ತೀವಿ, ನುಗ್ಗೋದು ಮಾತ್ರ ಅಲ್ಲ, ನುಗ್ಗಿ ಹೊಡಿತೀವಿ ಅನ್ನುವಂಥ ಮಾತು. ಈ ಸತ್ಯವನ್ನ ಲೆಫ್ಟ್ ಗ್ಯಾಂಗ್ಗೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದು ಒಂದು ಪ್ರೊಪಗ್ಯಾಂಡಾ ಸಿನಿಮಾ. ವೀಕ್ಷಕರೇ, ಸಿನಿಮಾ ಕಂದಹಾರ್ ಹೈಜಾಕ್ ಇಂದ ಆರಂಭ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪಾರ್ಲಿಮೆಂಟ್ ಅಟ್ಯಾಕ್ ದೃಶ್ಯಗಳು ಬರುತ್ತೆ. ಆ ಎರಡು ಅಟ್ಯಾಕ್ ಆಗುವಾಗ ಇದ್ದಂಥದ್ದು ಆಫ್ಕೋರ್ಸ್ ಬಿಜೆಪಿ ಸರ್ಕಾರನೇ, ಆಗ ಇದ್ದಂಥದ್ದು ವಾಜಪೇಯಿ ಅವರ ಸರ್ಕಾರನೇ. ಈ ಎರಡರಲ್ಲೂ ಕೂಡ ಅವರಿಗೆ ಮೈನಸ್ ಆದ ಕಾರಣದಿಂದಾನೇ ಅವರು ಮುಂದಿನ ಎಲೆಕ್ಷನ್ ಅಲ್ಲಿ ಸೋತಂಥದ್ದು. ಹಾಗಾಗಿ ಇದು ಬಿಜೆಪಿ ಪರವಾದಂತಹ ಸಿನಿಮಾ ಅಂತ ಯಾರೆಲ್ಲ ಹೇಳ್ತಾರೋ, ಈಗ ಇದಕ್ಕೆ ಏನು ಉತ್ತರ ಕೊಡ್ತೀರಿ ದಯವಿಟ್ಟು ಹೇಳಬೇಕು. ಮುಂದಿನ ದೃಶ್ಯ, ಪಾಕಿಸ್ತಾನಕ್ಕೆ ಗೂಢಚಾರನಾಗಿ ರಣವೀರ್ ಸಿಂಗ್ ಅವರನ್ನು ಕಳುಹಿಸಲಾಗುತ್ತೆ. ಅಂದ್ರೆ ಬಿಜೆಪಿ ಹೋದ ನಂತರ ಯಾರು ಬರ್ತಾರೆ ಹೇಳಿ? ಮನಮೋಹನ್ ಸಿಂಗ್ ಸರ್ಕಾರ ಬರುತ್ತೆ. 10 ವರ್ಷಗಳ ಕಾಲ 2004ರಿಂದ 2014ರವರೆಗೆ ನಮ್ಮ ದೇಶದಲ್ಲಿ ಅದೆಷ್ಟು ಭಯೋತ್ಪಾದಕ ದಾಳಿಗಳಾಗುತ್ತವೆ ಅಂತ ಅಂದ್ರೆ ಪಟ್ಟಿ ಎಷ್ಟು ಉದ್ದ ಇದೆ ಹೇಳಕ್ಕಾಗಲ್ಲ. ಕೆಲವೊಂದನ್ನಷ್ಟೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. 2005ರಲ್ಲಿ ಅಯೋಧ್ಯ ಬಾಂಬ್ ದಾಳಿ ಸಮೇತ ಇನ್ನೂ 3 ದಾಳಿಗಳಾಗಿವೆ. 2006ರಲ್ಲಿ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಸರಣಿ ಬಾಂಬ್ ಸ್ಫೋಟ ಪ್ಲಸ್ ಇನ್ನೂ 3 ದಾಳಿಗಳಾಗಿವೆ. ಇನ್ನು 2007ರಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ರೈಲು ಬಾಂಬ್ ಸ್ಫೋಟ ಸೇರಿದ ಹಾಗೆ ಇನ್ನೂ 7 ದಾಳಿಗಳಾಗಿವೆ. 2008ರಲ್ಲಿ ಬೆಂಗಳೂರು 8 ಕಡೆಗಳಲ್ಲಿ ಸರಣಿ ಬಾಂಬ್ ಸ್ಫೋಟ ಸೇರಿದ ಹಾಗೆ ಇನ್ನೂ 7 ದಾಳಿಗಳಾಗಿವೆ.
2010ರಲ್ಲಿ ಕಾಶಿಯ ದಶಾಶ್ವಮೇಧ ಘಾಟ್ ಬಾಂಬ್ ಸ್ಫೋಟ ಸೇರಿದ ಹಾಗೆ ಇನ್ನೂ 2 ದಾಳಿಗಳಾಗಿವೆ. ಇನ್ನು 2011ರಲ್ಲಿ ಮುಂಬೈ ಸರಣಿ ಬಾಂಬ್ ಸ್ಫೋಟ ಸೇರಿದ ಹಾಗೆ ಇನ್ನೂ ಒಂದಷ್ಟು ದಾಳಿಗಳು. 2012ರಲ್ಲಿ ಪುಣೆ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಸೇರಿದ ಹಾಗೆ ಇನ್ನೂ ಒಂದಷ್ಟು ದಾಳಿಗಳು. 2013ರಲ್ಲಿ ಹೈದರಾಬಾದ್ ಸರಣಿ ಬಾಂಬ್ ಸ್ಫೋಟ ಸೇರಿದ ಹಾಗೆ ಇನ್ನೂ ಒಂದಷ್ಟು 4 ದಾಳಿಗಳು. ಪುಟ್ಟದಾಗಿ ಹೇಳಿದ್ದೀನಿ, ಯಾಕಂತಂದ್ರೆ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಇದನ್ನು ಸಂಪೂರ್ಣವಾಗಿ ವಿವರ ಸಮೇತ ಹೇಳಿದೆ. ಹಾಗಾಗಿ ಇಲ್ಲಿ ಚಿಕ್ಕದಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಇಲ್ಲಿ ಇಷ್ಟೆಲ್ಲ ದಾಳಿಗಳು ಆಗ್ತಾ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ಬಾರಿಯಾದ್ರೂ ಪಾಕಿಸ್ತಾನದ ಮೇಲೆ ಯಾವುದಾದ್ರೂ ಕ್ರಮವನ್ನ ಕೈಗೊಂಡ್ರ? ಇಲ್ಲ. ಅಟ್ಲೀಸ್ಟ್ ವಿರೋಧವನ್ನಾದ್ರೂ ವ್ಯಕ್ತಪಡಿಸಿದ್ರ? ಬಾಯಿ ಮುಚ್ಕೊಂಡು ಕೂತಿದ್ರು. ಇಂಟರ್ನ್ಯಾಷನಲ್ ಪ್ರೆಷರ್ ಹಾಕೋದನ್ನು ಬಿಟ್ರೆ ಬೇರೆ ಏನು ಮಾಡಿದ್ರು ಹೇಳಿ? ಅದೇ ಮೋದಿಜಿ ಸರ್ಕಾರ ಬಂದ ನಂತರ ಯಾವತ್ತೂ ಸುಮ್ಮನೆ ಕೂತಿಲ್ಲ ಮೋದಿಜಿ. ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು, ಏರ್ ಸ್ಟ್ರೈಕ್ ಆಗಿರಬಹುದು, ಆಪರೇಷನ್ ಸಿಂಧೂರ್ ಆಗಿರಬಹುದು, ಅನ್ನೋನ್ ಗನ್ ಮ್ಯಾನ್ ಆಗಿರಬಹುದು, ಪ್ರತಿಯೊಂದನ್ನು ಮಾಡಿದ್ದಾರೆ. ಇದ್ಯಾವುದನ್ನ ಕೂಡ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿಲ್ಲ. ಈ ಸತ್ಯವನ್ನ ದುರಂಧರ್ ಸಿನಿಮಾ ನಮಗೆ ತಿಳಿಸುತ್ತೆ. ಹಾಗಾಗಿ ಲೆಫ್ಟ್ ಎಕೋಸಿಸ್ಟಮ್ಗೆ ಇದು ಪ್ರೊಪಗ್ಯಾಂಡಾ ಸಿನಿಮಾ ತರ ಕಾಣಿಸುತ್ತೆ. ಎಲ್ಲ ಹೋಗ್ಲಿ, 26/11 ಮುಂಬೈ ದಾಳಿ. ಒಂದಷ್ಟು ಮೀಡಿಯಾಗಳು, NDTV, ಬರ್ಕಾದತ್, ಅವತ್ತು ಎಂತಹ ನಾಚಿಕೆಗೇಡಿನ ಮಣ್ಣು ತಿನ್ನುವಂತಹ ಕೆಲಸವನ್ನ ಮಾಡಿದ್ರು ಅಂತಂದ್ರೆ, 26/11 ಮುಂಬೈ ದಾಳಿ ಆಗ್ತಾ ಇದ್ದಾಗ ಆ ದಾಳಿಯ ಕ್ಷಣದ ಮಾಹಿತಿಯನ್ನ ಲೈವ್ ಕೊಡ್ತಾರೆ. ಲೈವ್. ಆ ಲೈವ್ ಅನ್ನ ನೋಡಿ ಅಲ್ಲಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಆ ಹ್ಯಾಂಡ್ಲರ್ಗಳು ಇವರಿಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ರು. ಆ ಇನ್ಸ್ಟ್ರಕ್ಷನ್ ಪ್ರಕಾರವಾಗಿ ಇವರುಗಳು ನಮ್ಮವರನ್ನ ಕೊಲ್ತಾ ಹೋದ್ರು. ಅದನ್ನ ವಿತ್ ಪ್ರೂಫ್ ಸ್ವತಃ ಅವರುಗಳೇ ಮಾತನಾಡಿರುವಂಥದ್ದನ್ನ, ಅದೇ ಸಂಭಾಷಣೆಯನ್ನ, ಆ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳ ಮಧ್ಯೆ ಆದಂತಹ ಅದೇ ಸಂಭಾಷಣೆಯನ್ನ ಸಿನಿಮಾದಲ್ಲಿ ಯಥಾವತ್ತಾಗಿ ತೋರಿಸಿದ್ದಾರೆ. ಯಥಾವತ್ತಾಗಿ. ನಿಮಗೆ ಬೇಕಾದ್ರೆ ಆ ಫೋಟೋವನ್ನ ನಾನು ಹಾಕಬಲ್ಲೆ, ಇಲ್ಲಿ ದಯವಿಟ್ಟು ನೋಡಿ. ಅವತ್ತು ಆ ಲೈವ್ ಕೊಟ್ಟಂತ ಅದೇ ಬರ್ಕಾದತ್ತಿಗೆ ಅದೇ ಕಾಂಗ್ರೆಸ್ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡುತ್ತೆ. ಗೊತ್ತಲ್ವಾ? ನಿಜವಾಗ್ಲೂ ಇದನ್ನ ನೋಡಿದಾಗ ರಕ್ತ ಕುದಿತಾ ಇತ್ತು. ಇಲ್ಲಿ ಇಷ್ಟೆಲ್ಲ ಸತ್ಯವನ್ನು ತೋರಿಸ್ಬಿಟ್ರಲ್ವಾ, ಅದಕ್ಕೆ ಲೆಫ್ಟ್ ಎಕೋಸಿಸ್ಟಮಿಗೆ ಇದೊಂದು ಪ್ರೊಪಗ್ಯಾಂಡಾ ಸಿನಿಮಾ. ವೀಕ್ಷಕರು, ಇನ್ನೊಂದು ನಾನು ಆರಂಭದಲ್ಲಿ ಹೇಳಿದ್ನಲ್ವಾ, ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ. ಆ ವಿಚಾರ ಏನು ಅಂತಂದ್ರೆ, ದಿ ಗ್ರೇಟ್ ಕಾಂಗ್ರೆಸ್ ನಾಯಕ ಚಿದಂಬರಂ ತೋರಿಸಿದ್ದಾರೆ ಅವರ ಹಣೆ ಬರಹವನ್ನ ಈ ಸಿನಿಮಾದಲ್ಲಿ. ಪಿ ಚಿದಂಬರಂ ನಮ್ಮ ಭಾರತದ ರೂಪಾಯಿ ಮುದ್ರಣ ಯಂತ್ರವನ್ನ ಪಾಕಿಸ್ತಾನಕ್ಕೆ ಮಾರಾಟ ಮಾಡಿರೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. 2006ರಲ್ಲಿ ಕಾಂಗ್ರೆಸ್ನ ಪಿ ಚಿದಂಬರಂ ಹಣಕಾಸು ಸಚಿವರಾಗಿದ್ರು. ಇವರು ಕರೆನ್ಸಿ ಮುದ್ರಣ ವಸ್ತುಗಳನ್ನು ಪೂರೈಕೆ ಮಾಡುವಂತಹ ಬ್ರಿಟಿಷ್ ಕಂಪನಿ ಡೆಲೂರೋ ಇದರಿಂದ ಭಾರತೀಯ ನೋಟುಗಳಿಗೆ ಬೇಕಾಗಿರುವಂತಹ ಮುದ್ರಣ ಕಾಗದವನ್ನ ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಪಾಕಿಸ್ತಾನ ಕೂಡ ಇದೇ ಕಂಪನಿಯಿಂದ ಅದೇ ರೀತಿಯಾದಂತಹ ನೋಟು ಕಾಗದವನ್ನ ಖರೀದಿ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆ ಮೂಲಕ ನಮ್ಮ ಭಾರತದ ರೂಪಾಯಿ ಮುದ್ರಣ ಯಂತ್ರವನ್ನ ಪಾಕಿಸ್ತಾನದ ISIಗೆ ಇದೇ ಕಾಂಗ್ರೆಸ್ಸಿನ ಪಿ ಚಿದಂಬರಂ ಮಾರಾಟ ಮಾಡ್ತಾರೆ. ಇದರಿಂದ ಪಾಕಿಸ್ತಾನಕ್ಕೆ ಭಾರತೀಯ ನೋಟುಗಳನ್ನ ನಕಲಿ ಮಾಡೋದಕ್ಕೆ ಬಹಳ ಸುಲಭ ಆಗಿಬಿಡುತ್ತೆ. 2010ರಲ್ಲಿ ಪ್ರಣಬ್ ಮುಖರ್ಜಿ ಅವರು ಹಣಕಾಸು ಸಚಿವರಾದಾಗ ಆ ಡೆಲೂರೋ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ. ಆದರೆ 2012ರಲ್ಲಿ ಪಿ ಚಿದಂಬರಂ ಮತ್ತೆ ಹಣಕಾಸು ಸಚಿವರಾಗ್ತಾರೆ. ಆಗ ಅದೇ ಕಂಪನಿಯಿಂದ ಮತ್ತೆ ಖರೀದಿಯನ್ನ ಆರಂಭ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಭಯೋತ್ಪಾದನೆಗೆ ಕಾಸು ಹೇಗೆ ಹೋಗ್ತಾ ಇತ್ತು ಅಂತ ಅಂದ್ರೆ ಹೀಗೆ ಇವರುಗಳಿಂದ. ಅದನ್ನ ಪಾಕಿಸ್ತಾನಕ್ಕೆ ಮಾರಿದ್ದು, ತಟ್ಟೆಯಲ್ಲಿಟ್ಟು ಕೊಟ್ಟಿದ್ದು ಯಾರು ಹೇಳಿ? ದಿ ಗ್ರೇಟ್ ಚಿದಂಬರಂ ಅವರು. ಅದಕ್ಕೆ 2014ರಲ್ಲಿ ಮೋದಿಜಿ ಬಂದ ನಂತರ ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡ್ತಾರೆ. 2016ರಲ್ಲಿ
ಡಿಮಾನಿಟೈಸೇಷನ್ ಯಾಕಾಯಿತು ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಇದೇ ಆಗಿತ್ತು. ಅದಕ್ಕೆ ಅಲ್ವಾ ನೀವು ಗಮನಿಸ್ಲಿಲ್ವಾ? ಡಿಮಾನಿಟೈಸೇಷನ್ ಆದಾಗ ಅತಿ ಹೆಚ್ಚು ಅತ್ತಿದ್ದು ಯಾರು ಅಂತ ಅಂದ್ರೆ ಕಾಂಗ್ರೆಸ್. ಅತಿ ಹೆಚ್ಚು ಡ್ರಾಮಾ ಮಾಡಿದ್ದು ಯಾರು ಅಂತ ಅಂದ್ರೆ ಕಾಂಗ್ರೆಸ್. ಅದಾದ ನಂತರ ಆ ಡಿಮಾನಿಟೈಸೇಷನ್ ಆದ ನಂತರನೇ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ಹೋಗಿದ್ದು, ಕಾಶ್ಮೀರದಲ್ಲಿ ಕಲ್ಲು ತೂರಾಟ ನಿಂತು ಹೋಗಿದ್ದು, ಭಾರತದಲ್ಲಿ ಸ್ಫೋಟಗಳು ಕಡಿಮೆ ಆಗಿದ್ದು. ಯಾಕೆ ಅಂತಂದ್ರೆ ಹಣಕಾಸು ಹೋಗೋದು ನಿಂತು ಹೋಯ್ತಲ್ವಾ? ಎಲ್ಲಿಂದ ಕೊಡೋದು ಇವರಿಗೆ? ಹಣ ಹೇಗೆ ಸಪ್ಲೈ ಮಾಡೋದು ಭಯೋತ್ಪಾದನೆಗೆ? ಇನ್ನೂ ನಿಮಗೆ ಅನುಮಾನ ಇದ್ರೆ ದಯವಿಟ್ಟು ಗೂಗಲಿಗೆ ಹೋಗಿ ಡೆಲೂರೋ ಅಂಡ್ ಚಿದಂಬರಂ ಅಂತ ಹುಡುಕಿ. ಈ ದೇಶದ್ರೋಹಿಗಳ ಸಂಪೂರ್ಣ ಮಾಹಿತಿ ನಿಮಗೆ ಸ್ಪಷ್ಟವಾಗಿ ಸಿಗುತ್ತಾ ಹೋಗುತ್ತೆ. ಇದರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಇದಲ್ವಾ ಬಹಳ ಬಹಳ ಇಂಪಾರ್ಟೆಂಟ್ ವಿಚಾರ. ನಮ್ಮ ದೇಶದ ಭದ್ರತೆಯ ವಿಚಾರ. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುದ್ರಣವನ್ನ ಪಾಪಿ ಪಾಕಿಸ್ತಾನಕ್ಕೆ ISIಗೆ ಮಾರ್ತಾರೆ ಅಂತಂದ್ರೆ ಭಾರತೀಯರಿಗೆ ಇನ್ನು ರಕ್ತ ಕುದಿತಾ ಇಲ್ಲ ಅಂತಂದ್ರೆ ಏನ್ ಹೇಳೋಣ ಹೇಳಿ? ಇದಕ್ಕೆ ನಿಮ್ಮ ರಕ್ತ ಕುದಿಲಿಲ್ಲ ಅಂತಂದ್ರೆ ಇನ್ನು ಯಾವ ವಿಚಾರಕ್ಕೆ ಕುದಿಯುತ್ತೆ ಅನ್ನುವಂಥದ್ದಾದ್ರೂ ಹೇಳಿ. ನಮ್ಮ ದೇಶದ ಅಷ್ಟು ಅಮಾಯಕರ ಸಾವಿಗೆ ಮೂಲ ಕಾರಣ ಅವರೇ ಆಗಿದ್ರನ್ನುವಂಥದ್ದು ನಿಮಗೆ ಗೊತ್ತಾದ ಮೇಲೂ ನಿಮಗೆ ಅದು ಕೋಪನೇ ತರಿಸ್ತಾ ಇಲ್ವಾ? ರಕ್ತ ಕುದಿತಾ ಇಲ್ವಾ? ನಿಮಗಿಲ್ಲಿ ಗ್ಯಾರಂಟಿಯಲ್ಲಿ ಸಿಗ್ತಾ ಇರುವಂತದ್ದು ಒಂದು ನೋಟು. ಅವರಿಗೆ ಇದೇ ಕಾಂಗ್ರೆಸ್ನಿಂದ ಅಂದ್ರೆ ಪಾಕಿಸ್ತಾನಿಗಳಿಗೆ ಇದೇ ಕಾಂಗ್ರೆಸ್ ಇಂದ ಸಿಕ್ಕಿದ್ದು ಅವತ್ತು ಕೋಟಿ ಕೋಟಿ ನೋಟು. ನೀವೊಂದು ಗ್ಯಾರಂಟಿಯ ನೋಟಿಗೆ ನಿಮ್ಮ ವೋಟನ್ನ ಚಿದಂಬರಂನಂಥವರಿಗೆ ಮಾರ್ತೀರಾ? ಇದೇ ಚಿದಂಬರಂನಂಥವರು ನಮ್ಮ ದೇಶದ ಭದ್ರತೆಯನ್ನ ಮಾರ್ತಾರೆ. ಕೋಟಿ ಕೋಟಿ ಹಣ ರೀ. ಆ ಪಾಪಿ ಪಾಕಿಸ್ತಾನಿಗಳು ಆ ಕೋಟಿ ಕೋಟಿ ಹಣದಲ್ಲಿ ನಮ್ಮ ಅಮಾಯಕ ಭಾರತೀಯರನ್ನ ಕೊಲ್ತಾರೆ. ರಕ್ತ ಕುದಿತಾ ಇಲ್ವಾ? ನಮ್ಮ ರಾ ಆಫೀಸರ್ಗಳನ್ನ ಕೊಲ್ತಾರೆ. ನಮ್ಮ ಸೈನಿಕರನ್ನ ಕೊಲ್ತಾರೆ. ಅಲ್ಲಿ ರಾ ಆಫೀಸರ್ಗಳು ಸಿಕ್ಕಿದಂಥವರನ್ನ ಯಾವ ರೀತಿ ಹಿಂಸಿಸ್ತಾ ಇದ್ರು ಅದನ್ನ ಹೇಳೋದಕ್ಕೂ ತೀರದ ಮಟ್ಟದ ಒಂದು ಹಿಂಸೆಯನ್ನ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ನೋಡೋದಕ್ಕಾಗ್ಲಿಲ್ಲ. ಅದನ್ನ ಆಗ್ಲಿಲ್ವಂಥ ಘಟನೆಗಳು ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿದೆ. ಏನು ಕ್ರಮವನ್ನ ಕೈಗೊಂಡ್ರು? ಏನಿಲ್ಲ. ಅದಕ್ಕೆ ಈ ಸಿನಿಮಾ ಪ್ರೊಪಗ್ಯಾಂಡಾ ಸಿನಿಮಾ ಅಲ್ವಾ ವೀಕ್ಷಕರೇ? ಆಮೇಲೆ ರೆಹಮಾನ್ ಡಕಾಯಿತ್ ಅವರ ಪಾತ್ರವನ್ನ ಮಾಡಿರುವಂತಹ ಅಕ್ಷಯ್ ಖನ್ನಾ, ಉಫ್, ಎರಡು ಮಾತೇ ಇಲ್ಲ ಅದ್ರ ಬಗ್ಗೆ. ನೀವು ನೋಡ್ಲೇಬೇಕು. ಸಿನಿಮಾ ಮುಗಿದು ಬಂದ ನಂತರ ಕೂಡ ಇಲ್ಲಿ ಒಂದೊಂದು ಪಾತ್ರ ಕೂಡ ನಿಮ್ಮನ್ನ ಖಂಡಿತವಾಗ್ಲೂ ಕಾಡುತ್ತೆ. ಪ್ರತಿಯೊಂದು ಸತ್ಯ ಕೂಡ ನಿಮ್ಮನ್ನ ಖಂಡಿತವಾಗ್ಲೂ ಕಾಡುತ್ತೆ. ಇಲ್ಲಿ ಒಂದು ಸಿನಿಮಾ ರಾಷ್ಟ್ರ ಭದ್ರತೆಯನ್ನ ಪ್ರಮುಖವಾಗಿ ಹಿಡ್ಕೊಂಡು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವಂತಹ ಪ್ರತಿ ಒಬ್ಬ ಅಪ್ರತಿಮ ಯೋಧನನ್ನ ಸ್ಮರಿಸಿದ್ರೆ, ಇರುವಂತಹ ಸತ್ಯವನ್ನ ತಿಳಿಸಿದ್ರೆ, ಅದಕ್ಕೆ ಲೆಫ್ಟ್ ಗ್ಯಾಂಗ್ ಉರ್ಕೊಳ್ತಾ ಇದೆ ಅಂತ ಅಂದ್ರೆ ಅಥವಾ ಒಂದಷ್ಟು ಮಂದಿ ಉರ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಅಂಥವ್ರ ಹತ್ರ ಎರಡು ಪ್ರಶ್ನೆಯನ್ನ ಕೇಳಿ. ಒಂದು, ನೀವು ಯಾರನ್ನ ಮತ್ತು ಏನನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಎರಡನೆಯದಾಗಿ, ನಿಮ್ಮ ನಿಷ್ಠೆ ನಿಜವಾಗ್ಲೂ ಯಾರ ಪರ ಇದೆ ಅನ್ನುವಂಥದ್ದು ಅಷ್ಟೇ. ವೀಕ್ಷಕರೇ, 3.5 ಗಂಟೆಗಳ ಸಿನಿಮಾ ಆದ್ರೂ ನಿಮಗೆ ಒಂದು ಕ್ಷಣಕ್ಕೂ ಅಯ್ಯೋ ಮುಗಿಲಿಲ್ವಾ, ಇನ್ನೂ ಎಷ್ಟು ಹೊತ್ತು ಅಂತ ಯಾವ ಕ್ಷಣಕ್ಕೂ ನಿಮಗೆ ಅನ್ಸೋದಿಲ್ಲ. ಐ ಪ್ರಾಮಿಸ್. ಅಷ್ಟು ಅದ್ಭುತವಾಗಿ ಈ ಒಂದು ಸಿನಿಮಾ ರಕ್ತ ಸಿಕ್ತ ರಕ್ತ ಕುದಿಯುವಂಥ ಭಾರತದ ಸತ್ಯಾಧ್ಯಾಯವನ್ನ ಹಾಗೇ ತೋರಿಸ್ತಾ ಹೋಗಿದ್ದಾರೆ. ಬಹಳ ಅದ್ಭುತವಾಗಿ ತೋರಿಸ್ತಾ ಹೋಗ್ತಾರೆ. ಆಮೇಲೆ ಈ ಸಿನಿಮಾದಲ್ಲಿ ಕೇವಲ ಅರ್ಧ ಮಾತ್ರ ತೋರಿಸಿರುವಂಥದ್ದು ಸತ್ಯವನ್ನ. ಮೋದಿಜಿ ಬಂದ ಮೇಲೆ ಏನಾಯಿತು? ಅಜಿತ್ ದೋವೆಲ್ಜಿ ಪಾತ್ರಧಾರಿಯಾಗಿದ್ದಂತಹ ಮಾಧವನ್ ಅವರು ಹೇಳಿದ ಹಾಗೆ
ನಮ್ಮದೇ ಸರಕಾರ ಅಂದ್ರೆ ಒಳ್ಳೆ ಸರಕಾರ ಬಂದಾಗ ಏನು ಮಾಡಬಹುದು ಅನ್ನುವಂಥದ್ದನ್ನ ಮುಂದಿನ ಭಾಗದಲ್ಲಿ ಅಂದ್ರೆ ದುರಂಧರ್ ಪಾರ್ಟ್ 2 ಇದರಲ್ಲಿ ಬರುತ್ತೆ. ಇನ್ನೂ ಬಿಡುಗಡೆ ಆಗಿಲ್ಲ, ಮಾರ್ಚಲ್ಲಿ ಬಿಡುಗಡೆ ಆಗತ್ತೆ. ಆದರೆ ಅದಕ್ಕೂ ಮೊದಲು ಈ ಸಿನಿಮಾವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ದಯವಿಟ್ಟು ಆದಷ್ಟು ಬೇಗ ಹೋಗಿ ನೋಡಿ. ನಾನು ಹೇಳ್ತೀನಿ ನಿಮ್ಮ ಹಣ, ನಿಮ್ಮ ಸಮಯ ಇದರಲ್ಲಿ ಖಂಡಿತವಾಗ್ಲೂ ಕೂಡ ವ್ಯರ್ಥ ಆಗಲ್ಲ. ನೀವೊಬ್ಬ ನೈಜ ಭಾರತೀಯರಾಗಿದ್ರೆ ಈ ಸಿನಿಮಾವನ್ನ ತಪ್ಪದೆ ಆದಷ್ಟು ಬೇಗ ದಯವಿಟ್ಟು ನೋಡಲೇಬೇಕು. ನೋಡ್ತೀರಲ್ವಾ? ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.